ಸೇಡು ನಾಯಿ ಎಂದ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಇಡಿಯನ್ನ ಸೇಡು ನಾಯಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹಾಗೆ ಎಚ್.ಡಿ.ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಅಲಿಬಾಬಾ 40 ಕಳ್ಳರಿಗೆ ಹೋಲಿಸಿದ್ದಾರೆ ಎಚ್.ಡಿ.ಕೆ. ಅಧಿಕಾರಕ್ಕೆ ಬಂದಾಗಿನಿಂದ 17ರಿಂದ 18 SITಗಳನ್ನು ರಚನೆ ಮಾಡಿದ್ದೀರಿ. ಈ ಮೂಲಕ ರಾಜಕೀಯ ಹಗೆತನ ತೋರುತ್ತಿರುವ ವ್ಯಕ್ತಿಗಳನ್ನು ಏನು ಅಂತ ಕರಿಬೇಕು? ಕೃಷ್ಣ ಬೈರೇಗೌಡ ಅವರಿಗೆ ಹ್ಯಾಟ್ಸ್ ಆಫ್ ಮಾಡೋಣ ಅಂತ ಲೇವಡಿ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಯಾರು? ಸರ್ಕಾರದ ಅಧೀನದಲ್ಲಿ ಬರುವವರು ತಾನೇ. ಇವತ್ತು ಇಷ್ಟು ಜನ ಮಂತ್ರಿಗಳು ಯಾಕೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ? ಎಲ್ಲರೂ ರೀಲೆಯಲ್ಲಿ ನಿಂತವರಂತೆ ಇಡಿಯನ್ನ ಬೈತಿದ್ದಾರೆ. ತಪ್ಪು ಮಾಡಿದ್ದಾರೆ, ಹತಾಶೆಯಿಂದ ನಿಂದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಮೂಡಾ ಕೇಸ್ನಿಂದ ಸಿದ್ದರಾಮಯ್ಯ ಪಾರಾಗಲು ಸಾಧ್ಯವೇ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಇಡಿ ಸೀಳು ನಾಯಿ ಎಂದ ಸಚಿವ ಕೃಷ್ಣ ಬೈರೇಗೌಡಗೆ ಎಚ್.ಡಿ.ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡಿ ನಿನ್ನೆ ನಾವು ಗಮನಿಸಿದ ಹಾಗೆ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ವರದಿಯನ್ನು ಸಲ್ಲಿಸುತ್ತೆ. ಮೊನ್ನೆ ಆ ವರದಿಯಲ್ಲಿ ಹೌದು ಅಕ್ರಮ ಆಗಿರೋದು ನಿಜ ಮೂಡಾದಲ್ಲಿ ಮತ್ತು ಸೈಟ್ ಹಂಚಿಕೆ ವಿಚಾರದಲ್ಲಿ ಏನು CM ಪತ್ನಿ ಪಾರ್ವತಿ ಅವರಿಗೆ ಏನು ಕೊಡಲಾಗಿದೆಯಲ್ಲ ಏನು ಸೈಟನ್ನು, ಅದರಲ್ಲೂ ಕೂಡ ಹಂಚಿಕೆ ಆಗಿರೋದು, ಅಕ್ರಮವಾಗಿ ಹಂಚಿಕೆ ಆಗಿರೋದು ನಿಜ, ಫೋರ್ಜರಿ ಮಾಡಿದ್ದಾರೆ, ಪ್ರಭಾವವನ್ನು ಬೆಳೆಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವರದಿಯನ್ನು ಸಲ್ಲಿಸಿದ್ರು ಇಡಿ ಅಧಿಕಾರಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದು ಬಿಟ್ಟಿದ್ದಾರೆ ಇಡಿಯ ವಿರುದ್ಧವಾಗಿ. ಅದರಲ್ಲೂ ಕೃಷ್ಣ ಬೈರೇಗೌಡ ಒಂದು ಹೆಜ್ಜೆ ಮುಂದೆ ಹೋಗಿ ಇಡಿಯನ್ನು ಸೀಳು ನಾಯಿ ಅಂತ ಕರೆದು ಬಿಟ್ಟಿದ್ದಾರೆ. ಹಾಗಾಗಿನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ.ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ಅಲಿಬಾಬಾ 40 ಕಳ್ಳರಿಗೆ ಹೋಲಿಸಿದ್ದಾರೆ ಎಚ್.ಡಿ.ಕೆ. ಅಧಿಕಾರಕ್ಕೆ ಬಂದಾಗಿನಿಂದ 17ರಿಂದ 18 SITಗಳನ್ನು ರಚನೆ ಮಾಡಿದಿರಿ. ಈ ಮುಖೇನ ರಾಜಕೀಯ ಹಗೆತನ ತೋರ್ತಾ ಇರುವ ವ್ಯಕ್ತಿಗಳನ್ನು ಏನು ಅಂತ ಕರಿಬೇಕು? ಕೃಷ್ಣ ಬೈರೇಗೌಡ ಅವರಿಗೆ ಹ್ಯಾಟ್ಸ್ ಆಫ್ ಮಾಡೋಣ ಅಂತ ಲೇವಡಿ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಯಾರು? ಸರ್ಕಾರದ ಅಧೀನದಲ್ಲಿ ಬರುವವರು ತಾನೇ. ಇವತ್ತು ಇಷ್ಟು ಜನ ಮಂತ್ರಿಗಳು ಯಾಕೆ ಸಮಜಾಯಿಷಿ ಕೊಡ್ತಿದ್ದಾರೆ? ಎಲ್ಲರೂ ರೀಲೆಯಲ್ಲಿ ನಿಂತವರಂತೆ ಇಡಿಯನ್ನು ಬೈತಿದ್ದಾರೆ. ತಪ್ಪು ಮಾಡಿದ್ದಾರೆ, ಹತಾಶೆಯಿಂದ ನಿಂದನೆ ಮಾಡ್ತಿದ್ದಾರೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಮೂಡಾ ಕೇಸ್ನಿಂದ ಸಿದ್ದರಾಮಯ್ಯ ಪಾರಾಗಲು ಸಾಧ್ಯ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ.